ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ಮಾಂತ್ರಿಕ ಬಾಧೆಯಿಂದ ಆಗುತ್ತಿರುವ ಸಮಸ್ಯೆಗಳು, ಮೈಕೈ ನೋವು ಇರ್ಬೋದು, ತಲೆ ಸಿಡ್ತಾ ಇರ್ಬೋದು, ಯಾವುದೇ ಕೆಲಸ ಆಗದೇ ಇರುವಂಥದ್ದು, ಚಳಿ ಜ್ವರ ಬರೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹುಷಾರು ತಪ್ಪುವಂಥದ್ದು, ಹಾಗೇನೇ ಎಷ್ಟೋ ಜನಕ್ಕೆ ಕೆಲಸ ಆಗದೇ ಇರುವಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ವೈದ್ಯಕೀಯ ಕ್ಷೇತ್ರದಲ್ಲಿ ತೋರಿಸಿನೂ ನಿಮಗೆ ಸರಿಯಾಗದೇ ಇದ್ದಂಥ ಸಂದರ್ಭದಲ್ಲಿ ಜೊತೆಗೆ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಣ್ಣದಾದಂತಹ ಪರಿಹಾರಗಳು. ಇದಕ್ಕೆ ಬೇಕಾಗಿರುವಂತಹ ಎರಡೇ ವಸ್ತುಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಬಂದು 32 ಗುಂಡು ಸೂಜಿ, ಹಾಗೆಯೇ ಬಂದು ಒಂದೇ ಒಂದು ನಿಂಬೆಹಣ್ಣು. ಈ ಪರಿಹಾರವನ್ನು ನೀವು ಯಾವತ್ತೂ ಮಾಡ್ಕೋಬೇಕು ಅಂತಂದರೆ, ಭಾನುವಾರ ಮಾಡ್ಬೋದು, ಇಲ್ಲದಿದ್ದರೆ ಅಮಾವಾಸ್ಯೆ ದಿನ ಮಾಡ್ಬೋದು, ಇಲ್ಲದಿದ್ದರೆ ಅಷ್ಟಮಿ ತಿಥಿಯ ದಿನ ಎಂದು ಮಾಡಬೇಕಾಗುತ್ತೆ. ಇದು ಮೂರನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಮತ್ತೆ ಕೇಳಬೇಡಿ. ಈ 3 ದಿನಗಳಲ್ಲಿ ಮಾಡುವಂಥದ್ದು, ಒಂದೇ ಸತಿಯಲ್ಲ, ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋಗ್ತಾ ಇರಬೇಕು ಅಂತ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಒಂದು ನಿಂಬೆಹಣ್ಣನ್ನು ತೊಗೊಂಡು 2 ಹೋಳು ಮಾಡಬೇಕು. 2 ಹೋಳು ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ, ಆ 16 ಸೂಜಿ ಏನಿರುತ್ತೆ ಒಂದು ನಿಂಬೆಹಣ್ಣಿಗೆ, ಇನ್ನೊಂದು 16 ಸೂಜಿ ಏನಿರುತ್ತೆ ಇನ್ನೊಂದು ನಿಂಬೆಹಣ್ಣಿಗೆ ಚುಚ್ಚಬೇಕಾಗುತ್ತೆ. ಚುಚ್ಚಿದ ನಂತರ ಕೈಯಲ್ಲಿ ಹೀಗೆ ಇಟ್ಕೊಂಡು ಒಂದೊಂದು ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಇಟ್ಕೊಂಡು ನೀವೇನೇ ಏನು ಮಾಡಬೇಕು, ಅದನ್ನು ಆರತಿ ರೀತಿಲಿ ತೆಕ್ಕೋಬೇಕಾಗುತ್ತೆ. ತೆಕ್ಕೊಂಡು ನೀವೇನು ಮಾಡಬೇಕು, 12 ಗಂಟೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಸ್ಮಶಾನದ ಹತ್ರ ಹೋಗಬೇಕು. ಸ್ಮಶಾನಕ್ಕೆ ಹೋಗಬೇಕಾದ್ರೆ ಜೊತೆಗೆ ಯಾರನ್ನಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ಬೋದು. ಗಂಡ ಆಗಿದ್ದರೆ ಹೆಂಡತಿ, ಹೆಂಡತಿ ಆಗಿದ್ದರೆ ಗಂಡ, ಅಥವಾ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದರೂ ಆಗಿದ್ದರೆ ನೀವು ಗಂಡ ಹೆಂಡತಿ ಹೋಗ್ಬೋದು. ಜೊತೆಗೆ ನೀವು ಈ ಪರಿಹಾರವನ್ನು ಬೇರೆಯವ್ರ ಹತ್ರ ಹೇಳೋಕ್ಕೆ ಹೋಗಬೇಡಿ. ಇನ್ನೊಂದೇನು ಅಂತಂದರೆ, ಅಲ್ಲಿ ಹೋಗಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಮನೆಯಿಂದನೇ ಈ ಥರ ನೀವು ಇಳೆ ತೆಕ್ಕೊಂಡು ಹೋಗಿರ್ತೀರಿ, ಮತ್ತು ಅಲ್ಲಿ ಹೋಗ್ಬಿಟ್ಟು ಅಪ್ರದಕ್ಷಿಣೆ ರೀತಿಯಲ್ಲಿ ಅದೆರಡನ್ನು ಸೇರಿಬಿಟ್ಟು 32 ಬಾರಿ, ತಲೆಗೆ 32 ಬಾರಿ, ಮೈಗೆ 32 ಬಾರಿ ಇಳೆ ತೆಗೆದುಬಿಟ್ಟು ಸ್ಮಶಾನದ ಹೊರಗಡೆ ನಿಂತು ಅದನ್ನು ಒಂದು ಪಕ್ಕಕ್ಕೆ ಹಾಕಿ ಬಿಸಾಡಿ ಬರಬೇಕು. ಬಂದ ನಂತರ ನೀವು ಅಂದರೆ ಸ್ಮಶಾನದಿಂದ ಹೊರಗಡೆ ಬರಬೇಕಾದ್ರೆ, ಅಂದರೆ ಸ್ಮಶಾನ ಕಾಂಪೌಂಡ್ ಏನಿರುತ್ತೆ ಆ ಕಾಂಪೌಂಡಿಂದ ಈ ಕಡೆ ಬರಬೇಕಾದ್ರೆ ನಿಮಗೆ ಕೆಲವೊಮ್ಮೆ ಶಬ್ದ ಬರುತ್ತೆ. ಆ ಶಬ್ದ ಬಂದಿದೆಯಾ ಇಲ್ವಾ ಅಂತ ನೀವು ಅದನ್ನು ಗ್ರಹಿಸಬೇಕಾಗುತ್ತೆ. ಆ ನಂತರದಲ್ಲಿ ನೀವು ಬಂದು ಮನೆಗೆ ಬಂದು ಯಾರ ಜೊತೆನೂ ಮಾತಾಡದೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬಂದು ನೀರು ಕುಡಿದು ಮಲ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದನ್ನು ಪ್ರತಿ ಅಮಾವಾಸ್ಯೆ ದಿನ, ಅಷ್ಟಮಿ ತಿಥಿ ದಿನ, ನಾನು ಹೇಳಿದ ದಿನಗಳಲ್ಲಿ ಮಾಡ್ತಾ ಬನ್ನಿ ಅಂತ ಹೇಳ್ತೀವಿ ಪ್ರಿಯ ವೀಕ್ಷಕರೇ. ಥ್ಯಾಂಕ್ ಯು. ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.